ಎಲ್ಲರಿಗೂ ನಮಸ್ತೆ. ಒಲವಾರ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ಎಮೋಷ್ನಲ್ ಜರ್ನಿ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೇಗೆ ಅಂದರೆ ಪ್ರತಿ ವಾರ ನಿಮಗೂ ಗೊತ್ತಿದೆ, ಕನ್ನಡ ಚಿತ್ರರಂಗದಲ್ಲಿ 10 ಸಿನಿಮಾಗಳು ಬರುತ್ತೆ. ದೊಡ್ಡ ದೊಡ್ಡ ಕಿರೀಟ ಹಾಕ್ಕೊಂಡು ಅದಕ್ಕೊಂದು ಕರೆಕ್ಟಾದ ಒಂದು ಮುಖ ಇರಲ್ಲ, ಅಂದ ಇರಲ್ಲ, ಚಂದ ಇರಲ್ಲ. ಆ ಥರದ ಸಿನಿಮಾಗಳು ನಾವೇನು ಅಂದ್ಕೊಳ್ತೀವಿ, ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ದೊಡ್ಡ ಬಜೆಟ್ ಅಂದರೆ ಏನೋ ಒಂದು ದೊಡ್ಡ ಮಹಾರಾಜರು ಅಂತ. ಅವೆಲ್ಲವನ್ನು ಬಿಟ್ಟು ಬರೀ ಒಂದು ಹುಡುಗಿ 2 ಹೂ ಮುಡಿದು ಬಂದರೆ ಎಷ್ಟು ಚಂದ, ಅದೇ ಥರ ಈ ಸಿನಿಮಾ ಕೂಡ ಸಿಂಪಲ್ಲಾಗಿ ಅಷ್ಟು ಚಂದವಾಗಿ ಸಿನಿಮಾ ಇದೆ. ಪ್ರತಿಯೊಬ್ಬರು ಕೂಡ ಅವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದಾರೆ. ಅವೆಲ್ಲವನ್ನು ಮೀರಿ ಡೈರೆಕ್ಟ್ರು ಕೂಡ ತುಂಬ ಟೆಕ್ನಿಕಲಿ ಹೇಗೆ ಅಂತಂದರೆ, ನಿಮಗೆ ಯಾವುದೋ ಒಂದು ಊರಲ್ಲಿ ನಡೀತಿದೆ, ಅದು ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಾನು ಕೆರೆಪೇಟೆ ಈ ಥರದ್ದೆಲ್ಲ ಹಳ್ಳಿ ಸೊಗಡಿನ ಸಿನಿಮಾ ಮಾಡಿರೋದ್ರಿಂದ ಖಂಡಿತವಾಗೂ ಬನ್ನಿ. ಇಂಥ ಸಿನಿಮಾಗಳನ್ನು ದೊಡ್ಡ ಮೆಗಾ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳೋದಲ್ಲ, ಈ ಥರದ ಸಿನಿಮಾಗಳಿಗೆ ದೊಡ್ಡ ಪ್ರೋತ್ಸಾಹ ಕೊಡಿ. ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈಗ ತಾನೇ ಒಲವಾರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಭಾಳ ಇಷ್ಟ ಆಯಿತು ಸಿನಿಮಾ, ಭಾಳ ಚೆನ್ನಾಗಿತ್ತು ಸಿನಿಮಾ. ಒಲವಾರ ಸಿನಿಮಾ, ಒಲವಾರ ಅಂದರೆ ಒಂದು ಪಕ್ಷಪಾತ. ಈ ಸಿನಿಮಾದಲ್ಲಿ ಸುತನ್ ಗೌಡ ಡೈರೆಕ್ಟರು ಎಷ್ಟು ಒಂದು ಹ್ಯೂಮನ್ ಇಮೋಷನ್ಸ್ನ ಭಾಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ ಹೆಂಗೆ ಒಂದು ಸ್ಟಾರ್ಟ್ ಟು ಫಿನಿಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಆರ್ಕ್ಗಳು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟು ಸರಳತೆಯಲ್ಲಿ ಒಂದು ಅದ್ಭುತ, ಒಂದು ಪ್ರೊಫೌಂಡಿಟಿ ಇದೆ. ಸೊ ಅದನ್ನು ಇಂಥ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು. ಕವಿರಾಜ್ ಅವರು ಇಂಥ ಸಿನಿಮಾಗಳನ್ನ ಗುರುತಿಸಿ ಅದನ್ನು ಒಂದು ರೀತಿ ಅದಕ್ಕೆ ಸಿಗಬೇಕಾಗಿರೋ ಒಂದು ರೀತಿಯ ಮನ್ನಣೆ ಅದನ್ನು ಮುಂದುವರಿಸ್ತಾ ಇದ್ದು ಭಾಳ ಒಳ್ಳೆಯದು. ಸುತನ್ ಗೌಡ ಅಂತ ಡೈರೆಕ್ಟರು ಮತ್ತು ಆರ್ಟಿಸ್ಟು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲನೂ ಆರ್ಟಿಸ್ಟ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತು ಸುಂದರ ಪ್ರದೇಶ, ಟೆಕ್ನಿಕಲ್ ವರ್ಕ್ ಇಸ್ ವೆರಿ ಗುಡ್. ಮತ್ತು ಆ ಸಿಂಪ್ಲಿಸಿಟಿ, ಆ ಪ್ರಾಮಾಣಿಕತೆ, ಅದರಲ್ಲಿ ಒಂದು ಭಾಳ ಅದ್ಭುತ ವಿಚಾರಗಳಿದೆ. ನನಗೆ ಭಾಳ ಇಷ್ಟ ಆಯಿತು. ಒಲವಾರ ಅಂತ ಸಿನಿಮಾ ಗೆಲ್ಲಬೇಕು, ಇಂಥ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಮತ್ತು ಜನನೂ ಕೂಡ ನೋಡಬೇಕು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.